ಸ್ನೇಹಿತರೆ, ನಾನು ನಿಮ್ಮ ಜಿ ಎಂ ರಾಜಶೇಖರ ನಾಯ್ಡು ಗುಡಿಬಂಡೆ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಕ್ಕಂಥ ವಿಷಯ ಸುಮಾರು ಕರ್ನಾಟಕದ 50 ಲಕ್ಷ ಬಡ ಕುಟುಂಬಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 50 ಲಕ್ಷ ಜನರ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರ ಭಾವನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರ ತೊಂದರೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೀಗೆ ಸರಿಸುಮಾರಾಗಿ 50 ಲಕ್ಷ ಜನ ಕರ್ನಾಟಕದಲ್ಲಿ ದಶಕಗಳಿಂದ ಬಗೆಹರಿಸಿಕೊಳ್ಳಾರದ ಒಂದೇ ಒಂದು ಸಮಸ್ಯೆಯಲ್ಲಿ ತೊಳಲಾಡ್ತಾ ಇದ್ದಾರೆ. ಆ ಸಮಸ್ಯೆ ಹೆಸರು ಬಗರ್ ಹುಕುಂ ಸಾಗುವಳಿ ಅಕ್ರಮ ಸಕ್ರಮ. ಬಗರ್ ಹುಕುಂ ಅಂದರೆ ಏನು? ನಮ್ಮಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ. ಬಗರ್ ಅಂದರೆ ಅನುಮತಿ ಇಲ್ಲದೆ, ಹುಕುಂ ಅಂತಂದರೆ ಅನುಮತಿ ಇಲ್ಲದೆ ಸರ್ಕಾರಿ ಜಮೀನುಗಳನ್ನು ಉಳ್ತಾ ಇರ್ತಕ್ಕಂಥ ರೈತಾಪಿ ಜನಾಂಗವನ್ನು ಬಗರ್ ಹುಕುಂ ಸಾಗುವಳಿದಾರರು ಅಂತ ಕರೀತಾರೆ. ಈ ಬಗರ್ ಹುಕುಂ ಸಾಗುವಳಿದಾರರು ಸುಮಾರು ದಶಕಗಳಿಂದ ಸರ್ಕಾರಿ ಭೂಮಿ 1 ಎಕರೆ 2 ಎಕರೆ ಉತ್ಕೊಂಡು ತಮ್ಮ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತು ಯಾವುದೇ ಕ್ಷಣದಲ್ಲಿ ಈ ರೈತಾಪಿ ಜನರನ್ನು ಸರ್ಕಾರ ಒಕ್ಕಲೆಬ್ಬಿಸ್ಬೋದು. ಯಾಕೆಂದರೆ ಅವರಿಗೆ ಹಕ್ಕುಪತ್ರ ಇಲ್ಲ. ಇವತ್ತು ಇಷ್ಟೂ ಜನ ಕೂಡ ಅವರವರು ಆ ಜಮೀನನ್ನು ಉತ್ಕೊಂಡು ಬೆಳಕೊಂಡು ಅಲ್ಲಿ ಅವರು ಗುಲಾಮರಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಹಕ್ಕುಪತ್ರ ಕೊಟ್ಟರೆ ಅವರು ಆ ಭೂಮಿಯ ಒಡೆಯರಾಗ್ತಾರೆ. ಎಲ್ಲ ತೊಂದರೆಗಳು ನಿವಾರಿಸ್ತದೆ. ಅವ್ರಿಗೊಂದು ಉದ್ಯೋಗ ಕೊಟ್ಟಂಗಾಗ್ತದೆ. ಘನ ಸರ್ಕಾರದವರು ಈ ಬಗ್ಗೆ ಯೋಚನೆ ಮಾಡಬೇಕು ಗಂಭೀರವಾಗಿ. ಇದರ ಬಗ್ಗೆ ಸಾರ್ವಜನಿಕವಾಗಿರುವ ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಕರ್ತವ್ಯ ನನ್ನ ನಿಮ್ಮ ಎಲ್ಲರ ಕರ್ತವ್ಯ ಆಗಿದೆ. ಒಂದೇ ಒಂದು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಬೆಂಗಳೂರು ವಿಭಾಗದಲ್ಲಿ 3,61,137 ಅರ್ಜಿಗಳು ವಿಲೇವಾರಿ ಆಗಬೇಕಾಗಿದೆ. ಪೆಂಡಿಂಗ್ ಇಟ್ಕೊಂಡಿರೋದು ಎಷ್ಟು? 3,61,137 ಅರ್ಜಿಗಳು. ಎಷ್ಟು ಎಕರೆ ಇವರು ಮಾಡಬೇಕು ಅಂದರೆ 9,37,643 ಎಕರೆಯನ್ನು ಸಕ್ರಮಗೊಳಿಸಬೇಕಾಗಿದೆ. ಇದು ನನ್ನ ಅಂಕಿಅಂಶಗಳಲ್ಲ, ಸರ್ಕಾರ ನೀಡಿರೋ ಅಂಕಿಅಂಶಗಳು, ಸರ್ಕಾರ ಪ್ರಕಟಿಸಿರುವ ಅಂಕಿಅಂಶಗಳು, ಕಂದಾಯ ಇಲಾಖೆ ಪ್ರಕಟಿಸಿರ್ತಕ್ಕಂಥ ಅಂಕಿಅಂಶಗಳು. ಅದೇ ರೀತಿಯಾಗಿ ಮೈಸೂರು ವಿಭಾಗದಲ್ಲಿ 3,37,138 ಅರ್ಜಿಗಳು ವಿಲೇವಾರಿ ಆಗಬೇಕಾಗಿದೆ, ಪೆಂಡಿಂಗ್ ಇದೆ. ಎಷ್ಟು ಎಕರೆಗೆ ಅಂತಂದರೆ ಸರಿಸುಮಾರು 7,44,795 ಎಕರೆ ಜಮೀನನ್ನು ಕೊಡಬೇಕಾಗಿದೆ. ಮುಂದೆ ನೋಡಿದ್ರೆ ಬೆಳಗಾವಿ ವಿಭಾಗದಲ್ಲಿ 35,510 ಅರ್ಜಿಗಳು ಇತ್ಯರ್ಥ ಆಗಬೇಕಾಗಿದೆ. 85,116 ಎಕರೆ ಕೊಡಬೇಕಾಗಿದೆ ಜನರಿಗೆ. ಕೊನೆಯದಾಗಿ ಕಲಬುರಗಿ ವಿಭಾಗದಲ್ಲಿ ತಗೊಂಡ್ರೆ 29,988 ಅರ್ಜಿಗಳು ವಿಲೇವಾರಿ ಆಗಬೇಕಾಗಿದೆ. 99,529 ಎಕರೆ ಭೂಮಿ ಕೊಡಬೇಕಾಗಿದೆ. ಒಟ್ಟಾರೆ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳನ್ನು ನೋಡಿದಾಗ 4 ಕಂದಾಯ ವಿಭಾಗಗಳಲ್ಲಿ 7,63,773 ಅರ್ಜಿಗಳು ಬಾಕಿ ಇದೆ, ಪೆಂಡಿಂಗ್ ಇರ್ತಕ್ಕಂಥದ್ದು. ಇವು ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಈ 7,63,773 ಅರ್ಜಿಗಳಲ್ಲಿ 18,67,263 ಎಕರೆ ಜಮೀನನ್ನು ಬಡವರಿಗೆ, ರೈತರಿಗೆ ಕೊಡಬೇಕಾಗಿದೆ ಸರ್ಕಾರ. ಇವತ್ತು ಈ ಭೂಮಿ ಉಳಿತಿರ್ತಕ್ಕಂಥವರು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಬಡವರು, ಶೋಷಿತ ಜನಾಂಗದವರು. ಅಂದರೆ 18,67,263 ಎಕರೆ ಜಮೀನನ್ನು ಸಕ್ರಮಗೊಳಿಸಬೇಕು ಈ ಸರ್ಕಾರ ಅನ್ನುವ ಇಚ್ಛೆಯಿಂದ ಕರ್ನಾಟಕ ಪೀಪಲ್ಸ್ ಫೋರಂ ಫಾರ್ ಲ್ಯಾಂಡ್ ರೈಟ್ಸ್, ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದೆ. ಇದು ಏನು ಅಂದರೆ ಉಳುವ ಮನೆ ಭೂಮಿಯ ಒಡೆಯ. ದಯವಿಟ್ಟು ಈ ಒಂದು ಚಳವಳಿಯನ್ನು ಬಲಪಡಿಸಿ ನಮ್ಮಲ್ಲಿ ಸದಸ್ಯತ್ವ ಪಡೀರಿ. ಊರಿಗೂ ಹಳ್ಳಿಗೂ ಈ ಒಂದು ಚಳವಳಿ ಹಬ್ಬಲಿ. ನಮ್ಮ ಬದುಕಿನಲ್ಲಿ ಒಂದೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ಈ ಭೂರಹಿತರಿಗೆ ಭೂಮಿಯನ್ನು ಕೊಡಿಸುವುದರ ಮುಖಾಂತರ ನನ್ನೂರಲ್ಲಿ ನಾನು ಸ್ವಯಂ ಸೇವಕನಾಗಿ ನನ್ನೂರಲ್ಲಿ ಭೂರಹಿತರಿಗೆ ಒಂದು 100 ಕುಟುಂಬಗಳಿಗೆ ಭೂಮಿಯನ್ನು ಕೊಡಿಸಿದ್ರೆ ಬಹುಶಃ ಅದಕ್ಕಿಂತ ಹೆಚ್ಚಿನ
ಕೆಲಸ ಏನೂ ಮಾಡಬೇಕಾಗಿಲ್ಲ. ನಾವು ದೇಶ ಕಾಯಕ್ಕೆ ಯೋಧರಿದ್ದಾರೆ, ದೇಶ ಕಾಯ್ತಾ ಇದ್ದಾರೆ. ನಮ್ಮ ರೈತಾಪಿ ಜನರನ್ನು ಕಾಪಾಡೋದಕ್ಕೆ, ನಮ್ಮ ರೈತಾಪಿ ಜನಾಂಗವನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ, ಅವರಿಗೆ ನೆರವಾಗಿ ನಿಲ್ಲೋದಕ್ಕೆ ನಾವೆಲ್ಲ ಟೊಂಕ ಕಟ್ಟಬೇಕಾಗಿದೆ. 2001ರಿಂದ ಸುಮಾರು ಈ 15 ವರ್ಷಗಳ ಕಾಲ, 16 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಲ್ಲರಿ. ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸಮುದಾಯಗಳು ಎಲ್ಲರೂ ನಾವೆಲ್ಲ ಒಂದಾಗಿ ಸೇರಿ ಈ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಡವರ ಭಾವನೆಯನ್ನು ವಿವರಿಸಿ ಅವರಿಗೆ ಬಗರ್ ಹಕ್ಕುಪತ್ರವನ್ನು ನೀಡತಕ್ಕಂಥ ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಹೇಳ್ತಾ, ಮತ್ತು ಬಗರ್ ಹುಕುಮ್ನ ಬಗ್ಗೆ ವಿಶೇಷವಾದ ವಿಚಾರಗಳನ್ನು, ವಿಶೇಷವಾದ ಬೆಳವಣಿಗೆಗಳನ್ನು ನಿಮಗೆ ಈ ಮಾಧ್ಯಮದ ಮೂಲಕವೇ ನಾನು ತಿಳಿಸ್ತಾ ಇರ್ತೀನಿ. ನಿಮ್ಮಿಂದ ನನಗೆ ಸಹಕಾರ ಪ್ರೋತ್ಸಾಹ ಸಿಗುತ್ತೆ ಅಂಥೇಳಿ ನಿಮ್ಮೆಲ್ಲರನ್ನು ಕೂಡ ನಂಬ್ಕೊಂಡಿದ್ದೀನಿ. ನನ್ನ ಗೆಳೆಯರು ಈಗಾಗಲೇ ಕರ್ನಾಟಕದ ಸುಮಾರು 10 ಜಿಲ್ಲೆಗಳಲ್ಲಿ, 10ರಿಂದ 12 ಜಿಲ್ಲೆಗಳಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ಕಂತಿನಲ್ಲಿ ಅವರ ವಿವರಗಳನ್ನು ಕೊಡ್ತೀನಿ. ಯಾವುದೇ ನೆರವು ಬೇಕಾದರೆ, ಯಾವುದೇ ಮಾಹಿತಿ ಬೇಕಾದರೆ, ಉಚಿತವಾದ ಮಾಹಿತಿ, ಉಚಿತವಾದ ನೆರವಿಗೆ 10-12 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಅಥವಾ ಕರ್ನಾಟಕ ಪೀಪಲ್ಸ್ ಫೋರಂ ಫಾರ್ ಲ್ಯಾಂಡ್ ರೈಟ್ಸ್ನ ಸ್ವಯಂ ಸೇವಕರ, ಜಿಲ್ಲಾ ಸಂಚಾಲಕರ, ತಾಲೂಕು ಸಂಚಾಲಕರ ದೂರವಾಣಿಗಳನ್ನು ಕೊಡ್ತೀನಿ. ಅವ್ರ ಜೊತೆಲಿ ಸಂಪರ್ಕ ಇಟ್ಕೊಳ್ಳಿ. ಸ್ಥಳೀಯ ತಹಸೀಲ್ದಾರರ ಮೇಲೆ, ಸ್ಥಳೀಯ ಶಾಸಕರ ಮೇಲೆ, ಸ್ಥಳೀಯ ಅಕ್ರಮ ಸಕ್ರಮ ಸಮಿತಿಗಳ ಮೇಲೆ ಒತ್ತಡಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ. ನಮ್ಮ ರೈತರಿಗೆ ಸ್ವಾಭಿಮಾನದ ನೆಲೆಯನ್ನು ಮಾಡಿಕೊಡೋಣ. ಉಳುವವನೇ ಭೂಮಿಯ ಒಡೆಯ.